ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ಒಂದು ಕೆಲಸ ಸಿಕ್ಕಿದ್ರೆ ಸಾಕಪ್ಪ, ಲೈಫ್ ಸೆಟಲ್ ಆಗತ್ತೆ ಅನ್ನೋದು ತುಂಬಾ ಜನರ ಕನಸು. ಆದರೆ 75 ಕೋಟಿ ರೂಪಾಯಿ ಸಂಬಳ ಪಡೆಯುತ್ತಿದ್ದ ರಿಲಯನ್ಸ್ನ ಉಪಾಧ್ಯಕ್ಷ ಹಾಗೂ ಮುಖೇಶ್ ಅಂಬಾನಿ ಅವರ ಬಲಕೈ ಬಂಟ ಪ್ರಕಾಶ್ ಶಾ ಅವರು ಲೌಕಿಕ ಅಸ್ತಿತ್ವವನ್ನ ತ್ಯಜಿಸಿ ಸನ್ಯಾಸತ್ವ ಸ್ವೀಕರಿಸಿದ್ದಾರೆ. ಹೌದು, ಇವರು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಹಾಗೂ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರಾಗಿರುವ ಮುಖೇಶ್ ಅಂಬಾನಿಯವರ ರೈಟ್ ಹ್ಯಾಂಡ್ ಆಗಿದ್ರು. ಹಾಗೆ ದೇಶದ ಅತಿ ದೊಡ್ಡ ಹಾಗೂ ಪ್ರಮುಖ ಸಂಸ್ಥೆಯಾಗಿರುವ ರಿಲಯನ್ಸ್ನ ಉಪಾಧ್ಯಕ್ಷ ಸ್ಥಾನದಲ್ಲಿದ್ದವರು. ವರದಿಗಳ ಪ್ರಕಾರ ನಿವೃತ್ತಿ ಅಂತ್ಯದ ವೇಳೆಗೆ ಇವರ ವಾರ್ಷಿಕ ಸಂಬಳ 75 ಕೋಟಿ ರೂಪಾಯಿ ಆಗಿತ್ತು. ಪೆಟ್ರೋಕೆಮಿಕಲ್ಸ್, ಚಿಲ್ಲರೆ ವ್ಯಾಪಾರ, ದೂರಸಂಪರ್ಕ ಮತ್ತು ಡಿಜಿಟಲ್ ಸೇವೆಗಳಲ್ಲಿ ರಿಲಯನ್ಸ್ ಟಾಪ್ ಸ್ಥಾನದಲ್ಲಿದೆ. ಕೇವಲ ದೇಶದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ದೃಢವಾದ ನೆಲೆಯನ್ನ ಕಂಡುಕೊಂಡಿದೆ. ಇಂಥ ದೈತ್ಯ ಕಂಪನಿಯನ್ನ ಮುನ್ನಡೆಸೋದು ಅಷ್ಟು ಸುಲಭದ ಮಾತಲ್ಲ. ಇಂತಹ ಪವರ್ಫುಲ್ ಕಂಪನಿಯ ಉಪಾಧ್ಯಕ್ಷ ಸ್ಥಾನದಲ್ಲಿದ್ದ ಪ್ರಕಾಶ್ ಶಾ ಅವರು ತಮ್ಮ 63ನೇ ವಯಸ್ಸಿನಲ್ಲಿ ಕರ್ತವ್ಯಕ್ಕೆ ಗುಡ್ ಬೈ ಹೇಳಿದ್ರು. ಅದಾದ ಸ್ವಲ್ಪ ಸಮಯದಲ್ಲೇ ದೀಕ್ಷೆ ಪಡೆದು ಆಧ್ಯಾತ್ಮಿಕ ಜೀವನಕ್ಕೆ ಪ್ರವೇಶ ಮಾಡಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ಮಹಾವೀರ ಜಯಂತಿಯ ಸಂದರ್ಭದಲ್ಲಿ ಔಪಚಾರಿಕವಾಗಿ ದೀಕ್ಷೆ ಪಡೆದುಕೊಂಡಿದ್ದಾರೆ. ಅವರ ಹಾದಿಯಲ್ಲೇ ಪತ್ನಿ ನಯನಾ ಶಾ ಹಾಗೂ ಮಗ ಕೂಡ ಸಾಗಿದ್ದಾರೆ. ದೀಕ್ಷೆ ಪಡೆದ ನಂತರ ಭುವನ್ಜೀತ್ ಮಹಾರಾಜ್ ಎಂದು ಪ್ರಕಾಶ್ ಶಾ ಅವರು ಹೆಸರು ಬದಲಾಯಿಸಿಕೊಂಡಿದ್ದಾರೆ.